ಪೊಲೀಸರು ವಾಹನ ಸವಾರರಿಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಅಪಘಾತಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರೊಂದಿಗೆ ವಿದ್ಯಾರ್ಥಿಗಳು ಫೀಲ್ಡ್ಗಿಳಿದು ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಹಾಗಿದ್ದರೆ ಅವರೆಲ್ಲ ಯಾವ ಶಾಲೆಯ ಮಕ್ಕಳು ಅಂತೀರಾ? ಈ ಸ್ಟೋರಿ ನೋಡಿ. ವಾಹನ ಸವಾರರಿಗೆ ಜಾಗೃತಿ ಮೂಡಿಸಿದ ಶಾಲಾ ವಿದ್ಯಾರ್ಥಿಗಳು. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುತ್ತಿದ್ದವರಿಗೆ ಹೂ ನೀಡಿ ಹೆಲ್ಮೆಟ್ ಹಾಕಿಕೊಳ್ಳುವಂತೆ ಹೇಳಿದ ಮಕ್ಕಳು. ಪೊಲೀಸರೊಂದಿಗೆ ಸೇರಿ ಜಾಗೃತಿ ಮೂಡಿಸಿದ ಮಕ್ಕಳು. ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡುತ್ತಿದ್ದವರಿಗೆ ಗುಲಾಬಿ ಹೂ ನೀಡುತ್ತಿರುವ ಮಕ್ಕಳು. ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಾಲನೆ ಮಾಡುವಂತೆ ಮನವಿ ಮಾಡುತ್ತಿರುವ ಮಕ್ಕಳು. ಬೀದಿ ನಾಟಕ ಮಾಡುವ ಮೂಲಕ ಜಾಗೃತಿ ಮೂಡಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಕ್ಲಾರ್ಕ್ ಟವರ್ ಸರ್ಕಲ್ನಲ್ಲಿ. ಹೌದು, ಎದು ಏಷ್ಯಾ ಶಾಲೆಯ ವಿದ್ಯಾರ್ಥಿಗಳು ಬೀದಿ ನಾಟಕದ ಜೊತೆಗೆ ಭಿತ್ತಿಪತ್ರ ಹಿಡಿದು ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ, ಸೀಟ್ ಬೆಲ್ಟ್ ಮರೆಯಬೇಡಿ, ಕುಡಿದು ವಾಹನ ಚಾಲನೆ ಮಾಡದಂತೆ ವಿದ್ಯಾರ್ಥಿಗಳು ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಿದರು. ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆ ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು, ಇಂದು ಮಕ್ಕಳು ಪೊಲೀಸರ ಜೊತೆಗೂಡಿ ವಾಹನ ಚಲಾಯಿಸುವಾಗ ಪಾಲಿಸುವ ಅನುಸರಿಸಬೇಕಾದ ಸಂಚಾರಿ ನಿಯಮ ಪಾಲನೆ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ದಿನ ಜನವರಿ 1ರಿಂದ ಜನವರಿ 31ರವರೆಗೂ ರಸ್ತಾ ಸುರಕ್ಷಿತ ಸಾಪ್ತಾಹ ಇರೋದ್ರಿಂದ ನಮ್ಮ IG ಸಾಹೇಬರು ಮತ್ತು SP ಮೇಡಮರ ಆದೇಶದ ಮೇರೆಗೆ ಈ ದಿನ ನವೋದಯ ಶಾಲೆಯ ಮಕ್ಕಳಿಂದ ಕಿರುಚಿತ್ರ ಪ್ರದರ್ಶನವನ್ನು ಇಟ್ಟುಕೊಂಡಿದ್ವಿ. ಈ ಎಲ್ಲ ಮಕ್ಕಳು ತಮ್ಮ ನಾಗರಿಕರಿಗೆ ಯಾವ ರೀತಿ ವೆಹಿಕಲ್ಗಳನ್ನು ಚಾಲನೆ ಮಾಡಬೇಕು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಆ ಚಿಕ್ಕ ಮಕ್ಕಳಲ್ಲಿ ಇರೋಂಥ ಹರಿವು ಕಾರ್ಯಕ್ರಮ ನಮ್ಮ ದೊಡ್ಡರಲ್ಲಿ ಬರಬೇಕು ಅಂತಂದು ನಾವು ಇಲಾಖೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಎಲ್ಲರೂ ದಾಖಲಾತಿಗಳನ್ನು ಇಟ್ಟುಕೊಳ್ಳಿ, ಅತಿ ವೇಗವಾಗಿ ವಾಹನಗಳನ್ನು ಚಾಲನೆ ಮಾಡಬೇಡಿ ಅಂತಂದು ಹೇಳ್ಬಿಟ್ಟು ನಮ್ಮ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಕೇಳಿಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಬೀದಿ ನಾಟಕದ ಜೊತೆಗೆ ಹೆಲ್ಮೆಟ್ ಹಾಕದೆ ವಾಹನ ಚಾಲನೆ ಮಾಡಿದವರಿಗೆ ಹೂ ನೀಡಿ ಹೆಲ್ಮೆಟ್ ಹಾಕಿಕೊಳ್ಳುವಂತೆ ಸೂಚಿಸಿದರು. ಪೊಲೀಸರು ಕೂಡ ಮಕ್ಕಳಿಗೆ ಟ್ರಾಫಿಕ್ ರೂಲ್ಸ್, ಫಸ್ಟ್ ಏಡ್ ಚಿಕಿತ್ಸೆ ಬಗ್ಗೆ, ಅಪಘಾತವಾದಾಗ ಏನು ಕ್ರಮ ಕೈಗೊಳ್ಳಬೇಕೆಂದು ಮಕ್ಕಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ತಾವು ಟ್ರಾಫಿಕ್ ರೂಲ್ಸ್ ತಿಳಿದುಕೊಂಡು ಸಂಭ್ರಮಿಸಿದರು. ಇವತ್ತು ನಮಗೆ ರೋಡಿನ ರೂಲ್ಸ್ ಹೇಳ್ಕೊಡ್ತಿದ್ದಾರೆ. ಟ್ರಾಫಿಕ್ಕು ಅಥವಾ ಏನಾದರೂ ಈಗ ಫಸ್ಟ್ ಏಡಿಂದು ಅಥವಾ ಈಗ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಏನೇನಾಗುತ್ತೆ ಅಂತ ನಮಗೆ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರು. ನಾವು ಎಲ್ಲ ಈ ರೋಡ್ ಬಗ್ಗೆ ಏನೇನು ರೂಲ್ಸ್ ಇದೆ ಅಲ್ಲ ಅದನ್ನೆಲ್ಲ ಕಲ್ತ್ಕೊಂಡ್ವಿ. ಲೈಕ್ ಟ್ರಾಫಿಕ್ ರೂಲ್ಸು ಮತ್ತು ಸೀಟ್ ಬೆಲ್ಟ್ ಹಾಕೋಬೇಕು, ಯಾವಾಗ ಬೆಲ್ಟ್ ಬ್ರೇಕ್ ಹಾಕಬೇಕು, ಮತ್ತು ಯಾವಾಗ ಆಕ್ಸಿಡೆಂಟ್ ಆದಾಗ ಏನೇನು ಫಸ್ಟ್ ಏಡ್ ಎಲ್ಲ ಯೂಸ್ ಮಾಡಬೇಕಂತ ಗೊತ್ತಾಯಿತು. ಹೆಲ್ಮೆಟು ಯಾವಾಗ ಮೇನ್ ರೋಡ್ಸ್ ಬರುತ್ತಲ್ಲ ಅವಾಗ ಹಾಕೋಬೇಕು. ಮತ್ತು ಆಕ್ಸಿಡೆಂಟ್ ಆದಾಗ ನಾವು ಫಸ್ಟ್ ಏಡ್ನ ಎಮರ್ಜೆನ್ಸಿ ಹಿಡ್ಕೋಬೇಕು. ಅವರಿಗೆ ಅವರು ಹೆಲ್ಪ್ ಮಾಡಲ್ಲ, ಅವರು ಏನೇನು ಒಳ್ಳೆ ಸುಮ್ಮನೆ ವಿಡಿಯೋ ಮಾಡ್ಕೊತ ನಿಂತ್ಕೊಂಡಿರ್ತಾರೆ. ಅದಕ್ಕೆ ಅವರು ಭಾಳ ಹೆಲ್ಪ್ ಮಾಡಲ್ಲ. ಅವರು ಬ್ಯಾಡ್ ಪೀಪಲ್ಸ್ ಅವರೆಲ್ಲ. ಟ್ರಾಫಿಕ್ ಸಿಗ್ನಲ್ಸ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿದರೆ ನಮಗೆ ಯಾವುದೇ ಆಕ್ಸಿಡೆಂಟ್ ಆಗೋದಿಲ್ಲ. ನಾವು ಬೈಕಲ್ಲಿ 2 ಜನ 3 ಜನ ಕುತ್ಕೋಬಾರ್ದು. ನಾವು ಸಿಗ್ನಲ್ನ ಕಟ್ ಮಾಡಬಾರ್ದು, ಫಾಲೋ ಮಾಡಬೇಕು. ಅಪಘಾತ ಆದಾಗ ಆ್ಯಂಬುಲೆನ್ಸ್ನ ನಾವು ಕರೆಸಬೇಕು. ಹೆಲ್ಮೆಟ್ ಇವತ್ತು ನಾವು ಹೆಲ್ಮೆಟ್ ಹಾಕೊಂಡಿಲ್ದವರಿಗೆ ಹೆಲ್ಮೆಟ್ ಹಾಕೊಳ್ಳ್ರಿ ಅಂತ ರೋಸ್ ಕೊಟ್ಟು ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ಸರ್ಕಲಲ್ಲಿ ಒಂದು ಕಿರುನಾಟಕವನ್ನು ಪ್ರದರ್ಶಿಸಿದ್ದೇವೆ. ನಾವು ಹೆಲ್ಮೆಟ್ ಇಲ್ಲದೆ ರೋಡಲ್ಲಿ ಹೋಗಬಾರದು. ಆಕ್ಸಿಡೆಂಟ್ ಆದ ತಕ್ಷಣ ಆ್ಯಂಬುಲೆನ್ಸಿಗೆ ಕರೆ ಮಾಡಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ನಾವು ಎಲ್ಲ ಸಿಗ್ನಲ್ಸ್ನಲ್ಲೂ ಫಾಲೋ ಮಾಡಬೇಕು. ಮತ್ತು ಡ್ರಿಂಕ್ ಮಾಡಿ ಡ್ರೈವ್ ಮಾಡ್ತಾರೆ. ನಾವು ಈ ಥರ ಫಾಲೋ ಮಾಡಬೇಕು. ಒಟ್ಟಿನಲ್ಲಿ ಪೊಲೀಸರು ವಾಹನ ಸವಾರರಿಗೂ ಎಷ್ಟೇ ಜಾಗೃತಿ ಮೂಡಿಸಿದರೂ ವಾಹನ ಸವಾರರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ.
ಇದೀಗ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದ್ದು ಇನ್ನಾದರೂ ವಾಹನ ಸವಾರರು ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ.